ನಾವು ಇನ್ನೊಂದು ಜಾಗ ಶಿಫ್ಟ್ ಮಾಡಿ ಅಲ್ಲಿಗೂ ಬಂದ, ಬೈಕಲ್ಲಿ ನಿಲ್ಲಿಸ್ತಾನೆ, ಇಲ್ಲಿ ಬರ್ತಾನೆ, ಉಚ್ಚ ಹೋಯ್ತಾನೆ. ಅವ್ರಿಗೆಲ್ಲಾರ್ಗು ಮೀರಿ 1 ಕಿಲೋಮೀಟರ್ ಆಚೆಗೆನೆ ಕಾಡೊಳಕ್ಕೆ ಇನ್ನೊಂದು ರೋಡ್ ನಾನೇ ಮಾಡಿಸ್ಬಿಟ್ಟು, ಬೇಟೆಗಾರ ನುಗ್ತಾರೆ ಅಂತ ಇನ್ಫಾರ್ಮೇಶನ್ ಲೀಕ್ ಆಗ್ತದೆ ಅಂತ. ಕಣ್ಣೆದ್ರಿಗೆ ನಾವು ಶತ್ರುಗಳನ್ನ ಕರೆದು ನಮ್ಮ ಬಾಗ್ಲಲ್ಲೇ ಕೂರಿಸ್ಕೊಂಡ್ರೆ ನಾವು ಯಾವ ಬಾಗ್ಲಿಂದ ಓಡಾಡೋಣ? ಗೋಪಿನಾಥಮ್ಮ ಮೊದಲೇ ಇಲ್ಲಿಗೆ ಬಂದಿದ್ರಿಂದ ನನಗೆ ಅನುಭವ ಯಾವ ತರ ಆಗೋಯ್ತು ಅಂತಂದ್ರೆ, ಯಾವ ಇನ್ಸ್ಟಿಟ್ಯೂಷನ್ಲೂ ಇಲ್ಲ, ಯಾವ ಇದ್ರಲ್ಲೂ ಇಲ್ಲ, ಏನೇನ್ ಆಗ್ಬೇಕು ಜೀವ ಬಚಾವ್ ಮಾಡ್ಕೊಳ್ಳೆ. ಯಾವಾಗಲಿ ನಾನು ಇದು ಚೆಕ್ ಪೋಸ್ಟ್ ಅಲ್ಲಿ ಬರ್ಬೇಕಾದ್ರೆ ಊಟ ಗೀಟ ಮಾಡೋದು ಅವೆಲ್ಲ ನನಗೆ ಅಭ್ಯಾಸ ಇಲ್ಲ. ನನ್ನ ಮನೇನೆ ಅದು ನನಗೆ ಅದು ರೂಢಿ. ಕೊನೆಗೆ ಇಲ್ಲಿ ಅವತ್ತು ಸಾರ್ ಇವತ್ತು ಊಟ ಮಾಡ್ಕೊಂಡು ಹೋಗಿ, ಊಟ ಬೇಡ ಸಾ ಯಾವತ್ ಬಂದ್ರು ಇದೇ ಕತೆ ಮಾಡ್ತೀರಿ, ನಮ್ಗೆ ಚಿಕನ್ ಮಾಡಿದ್ವಿ, ಅದ್ ಮಾಡಿದ್ವಿ, ನೀವು ಊಟ ಮಾಡ್ಕೊಂಡು ಹೋಗಿ. ಆಯ್ತು ಮಾಡು, ಅದೇನು ಬೇಗ ಮಾಡು ಅಂತ ಅನ್ಬಿಟ್ಟು ಕೂತಿದ್ದಂಗೆ ಚೆಕ್ ಪೋಸ್ಟ್ ನೈಟ್ ಆಗ್ತಾ ಬಂತು. ರಕ್ಷಿತಾ ಪುಟ್ಟಸ್ವಾಮಿ ಅಂತ ಗಾರ್ಡ್ಗಳು ಸೇತುವೆ ಮೇಲೆ, ಅದೇ ಪಾಲಾರ್ ಸೇತುವೆ ಮೇಲೆ ಹಿಂಗ್ ಹೋದ್ರು. ಆಮೇಲೆ ಸಾ ಅಂತಂದ. ಸ್ವಲ್ಪ ಹೊತ್ತು ಸೈಲೆಂಟ್ ಆಯ್ತು, ಏನು ಅಂತ ಗೊತ್ತಾಗಿಲ್ಲ. ಏನ ಅಂತಂದೆ. ಬನ್ನಿ ಸರ್, 1 ನಿಮಿಷ ಬನ್ನಿ ಸರ್ ಅಂದ. ಎದ್ದೋದೆ. ಸರ್ಚ್ ಲೈಟ್ಗಳು, ಹೆಡ್ ಲೈಟ್ಗಳು ಅಂದ್ರೆ ಶಿಕಾರಿ ಮಾಡೋದು, ಆ ಲೈಟ್ಗಳೆಲ್ಲ ಪಾಲಾರ್ ಹಳ್ಳ ದಾಟಿ ನೀರಿಲ್ಲ ದಾಟ್ಬೋದು. ಅಂದ್ರೆ ಬರೀ ಸಣ್ಣ ಒಂದೊಂದ್ ಕಡೆ ಅದು ರೈನ್ ಎಲ್ಲ ನಿಂತ ಮೇಲೆ ಬರೀ ಅಲ್ಲಲ್ಲಿ ಒಂದೊಂದು ಹಳ್ಳದಲ್ಲಿ ಇದಾಗಿರ್ತದೆ ಹೊರತು ಆರಾಮಾಗಿ ದಾಟಿ ಓಡಾಡ್ಬೋದು. ಅಲ್ಲಿವರೆಗೂ ಕಾವೇರಿವರೆಗೂ ನಾವು ಹಂಗೆ ಓಡಾಡ್ಬೋದು. ದಾಟ್ತಾ ಇರೋದನ್ನ ಯಾರದು ಇನ್ಯಾರು ಸಾರ್ ಶಿಕಾರಿಗಳೇ. ಉಫ್, ಇದುವರೆಗೆ ನಾನು ಅಲ್ಲಿ ಬಂದಾಗಿಂದ ಏನ್ ಪ್ರಾಬ್ಲಮ್ ಇದೆ ಅಂತ ಯಾರು ಹೇಳ್ದವ್ರು ಇಲ್ಲ, ಇದು ಮಾಡಿದವ್ರು ಇಲ್ಲ. ಇಲ್ಲಿ ಹೋಗ್ತಾನೆ ಇದಾರೆ. ಅವ್ರ ಇವ್ರನ್ನ ನಮ್ಮಲ್ಲಿ ಅರ್ಥ ಆಯ್ತು ನನಗೆ, ಓ ಇಲ್ಲಿ ಹೆದರ್ಬೋದಾ ಅಂತ. ಕೊನೆಗೆ ಏನ್ ಮಾಡಿದೆ, ಅಲ್ಲಿ ಹೋಗೋದು ನೋಡಿದ ತಕ್ಷಣ ಊಟ ತಟ್ಟೆ ಅಲ್ಲೇ ಕೆಳಗಿಟ್ಟೆ. ಎಲ್ಲೆಲ್ಲಿ ಅವರೆಲ್ಲ ಕರಿ ಇವ್ರನ್ನ ಕರಿ, ಯಾರು ಬಂದಿದ್ದವ್ರು ಇದ್ದವ್ರೆ 5 ಜನ ಎಲ್ಲ ಹತ್ಕೊಂಡ್ರು. ಸರ್ ಊಟ ಮಾಡ್ಕೊಂಡು ಹೋಗಿ ಸರ್, ಅಲ್ಲಿ ಊಟ ಸಿಗ್ತದಿಲ್ಲ. ಇನ್ಫಾರ್ಮೇಶನ್ ಸಿಗದೆ ಇಲ್ಲಿ ಸಿಗ್ತಾನೆ ಇರ್ಲಿಲ್ಲ. ಊಟ ಯಾವಲಾರು ಸಿಗ್ತದೆ, ಬೇಕಾದ್ರೆ ಅಲ್ಲಿಗೆ ತರ್ಸ್ಕತ್ತೀನಿ, ನಾನು ಜೀಪ್ ಕಳಿಸ್ತೀನಿ, ಊಟ ಅಲ್ಲಿ ಕಳಿಸು, ಸ್ವಲ್ಪ ದೂರ ಇಲ್ಲಿ ಇದನ್ನ ಫಾಲೋ ಅಪ್ ಮಾಡ್ಬೇಕು. ಇಲ್ಲ ಇದು ಎಷ್ಟೊತ್ತ ಅರ್ಜೆಂಟಲ್ಲಿ ನಾವೆಲ್ಲ ಮಾಡೋಕ್ಕಾಗಲ್ಲ, ನನಗೆ ಇಲ್ಲಿ ಇದು ಬಂದ್ಮೇಲೆ ನನಗೆ ಊಟನೂ ಸೇರಲ್ಲ ಅಂದ್ಬಿಟ್ಟು ಚೆಕ್ ಅಂತ ಹೊರಟೆ. ಅಲ್ಲಿ ಅದಕ್ಕೂ ಮೊದಲೇ ನಾನೊಂದು, ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಟ್ರೈಬಲ್ ಕಾಲೋನಿ ಮಾಡ್ಬಿಟ್ಟಿದ್ದಾರೆ. ನಾರಾಯಣ ಸ್ವಾಮಿ ಅಂತ DCF ಅವ್ರು ಏನ್ ಮಾಡಿದ್ದಾರೆ ಅಂತದ್ದು, ಕುಮ್ರಿ ಕಲ್ಟಿವೇಶನ್ ಅಂತಂದ್ರೆ ಟ್ರೈಬಲ್ನವ್ರಿಗೆ ಆ ಫಾರೆಸ್ಟ್ರಿ ಜಮೀನ್ ಕೊಟ್ಬಿಟ್ಟು ಅಲ್ಲೇ ಅವರು ಮರಗಳನ್ನ ಕಟ್ ಮಾಡಬಾರ್ದು, ಅವ್ರು ಜಮೀನ್ ಮಾಡ್ಕೋಬಹುದು, ಏನ್ ಬೇಕೋ ಬೆಳ್ಕೋಬಹುದು. ಆಕ್ಚುಲಿ ಆ ತರ ಬಾರ್ಡ್ರಲ್ಲಿ ಮಾಡ್ಲೇಬಾರ್ದಾಗಿತ್ತು, ಅದು ಅನ್ಸೈಂಟಿಫಿಕ್, ಜೊತೆಗೆ ಅದು ಸರಿನೂ ಅಲ್ಲ. ನಾ ಬರಕ್ಕೂ ಮೊದ್ಲೇ ಎಲ್ಲ ನಡೆದೋಗಿತ್ತು, ಅದು ನಾನೇನ್ ಮಾಡ್ಲಿ. ಆಮೇಲೆ ಇನ್ನೊಂದು ಫಾಲೋ ಅಪ್ ಮಾಡಿದೆ, ಅವರ ಕುರಿ ಆಡುಗಳೆಲ್ಲ 20 ಫ್ಯಾಮಿಲಿ ಇದೆ, 20ಕ್ಕಿಂತ ಜಾಸ್ತಿ ಇರ್ಬೇಕು. ಅವ್ರದ್ದೇ ಆದ ಅದು ಲೋನ್ ತಗೊಂಡಿರೋದು 2-3 ಆಡಿದೆ. ಇವ್ರು ಏನ್ ಮಾಡ್ತಾ ಇದಾರೆ, ತಮಿಳ್ನಾಡು ಆಡುಗಳಿಗೆ ಒಂದೊಂದು ಆಡಿಗೆ 5-5 ರೂಪಾಯಿ ಪರ್ ಮಂತ್ ಏನೋ ಲೆಕ್ಕಾಚಾರ ಹಾಕ್ಸ್ಕೊಂಡು ಅದು 50, ಅವನೊಂದು 100, ಇದು ಎಲ್ಲ ಇಡ್ಡಿ ನಮ್ ಕಾಡಿಗೆ ಲೋಡು, ತಮಿಳ್ನಾಡಿಗೆ ಲೋಡ್ ಇಲ್ಲ. ನಾನು ನೋಡ್ದೆ ಈಗ ಇವ್ರಿಗೆ ಎಷ್ಟು ಕುರಿ ಇದಾಗಿ ಆಡು ಇದೆಲ್ಲ ಸರ್, ಎರಡೇ ಒಬ್ಬೊಬ್ಬನ ಮನೇಲಿ 100 ಇದೆ. ಇಲ್ಲ ಇದು ಯಾರ್ದ ಇದು? ಅಲ್ಲಲ್ಲ ಇಲ್ಲಿರೋನು ಯಾವನು RF ಕೇಳಿಲ್ವ ಅದನ್ನ? ಇಲ್ಲ ಸರ್ ಅದನ್ನ ಕರಿ ಅನ್ನ ಕೇಳಿದೆ, ಇಲ್ಲಿ ಬರ್ತೀಯ ಮನೆ ನೋಡೋಣ ಅಂದಾರೆ. ಆಮೇಲೆ ಸರ್ ಅದು ಅದೇ ಯಾರ್ದೊಂದು ಗೊತ್ತಾಗಲ್ಲ ಸರ್, ಹಂಗೆ ನಡೀತಾ ಹೋಗ್ತದೆ ಸರ್. ತಮಿಳ್ನಾಡು ಆಡುಗಳನ್ನ ಇಲ್ಲಿ ಮೇಯಿಸೋದಕ್ಕೆ 2 ರೂಪಾಯಿ ಒಂದು ಆಡಿಗೆ ಅಂತ ಏನೋ ಲೆಕ್ಕಾಚಾರ ಚಾರ್ಜ್. ಇಲ್ಲಿ ನನಗೆ ಬೇಕಾಗಿರೋದು ಅಂತಂದ್ರೆ ಈ ತಮಿಳ್ನಾಡು ಲಿಂಕ್ ಇದರಲ್ಲಿ ದುಡ್ಡಲ್ಲಿ 2 ರೂಪಾಯಿಗಾಗಿ ಶುರುವಾದ್ರ ಮೇಲೆ ಬೇರೆ ಇನ್ಫಾರ್ಮೇಶನ್ ಅವರು ಲೀಕ್ಔಟ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇದು ನಂದು ಪ್ರಶ್ನೆ. 2 ರೂಪಾಯಿ ಆಡಿಗೆ ಇವ್ರು ವಸೂಲಿ ಮಾಡ್ಕೊಂಡು ತಿನ್ಕೊಳ್ಳೋದು ನನ್ನ ಪ್ರಶ್ನೆಗಳಲ್ಲ. ಮೇಯಿಸೋದಕ್ಕೆ ಇವ್ರು ದುಡ್ಡು ತಗೊಂಡ್ಮೇಲೆ ಬೇರೆ ಇನ್ಫಾರ್ಮೇಶನ್ ಇವ್ರು ಯಾಕೆ ಲೀಕ್ಔಟ್ ಮಾಡಲ್ಲ? ನಮ್ದು ಬೇರೆ ಬೋರ್ಡ್ಸ್, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಷ್ಟೊತ್ತಿಗೆ ಆಲ್ಟಿರ್ತೀವಿ, ನಾವು ಜೀಪಲ್ಲಿ ಎಲ್ಲಿ ನುಗ್ತೀವಿ, ಇವೆಲ್ಲ ಹೋಗ್ಬಿಡ್ತದೆ. ಕಣ್ಣೆದ್ರಿಗೆ ನಾವು ಶತ್ರುಗಳನ್ನ ಕರೆದು ನಮ್ಮ ಬಾಗ್ಲಲ್ಲೇ ಕೂರಿಸ್ಕೊಂಡ್ರೆ ನಾವು ಯಾವ ಬಾಗ್ಲಿಂದ ಓಡಾಡೋಣ? ಆಮೇಲೆ ಅದನ್ನ ಕರೆದ, ಇದೇನಿದು ನೀವು ಮಾಡಿಟ್ಟಿರೋದು? ಸರ್ ಇನ್ನೇನು ಮಾಡೋಕ್ಕಾಗಲ್ಲ. ಅದು ಮೊದಲು ಇನ್ನೊಂದು ಅವ್ರದ್ದು ಲೋನ್ ಎಷ್ಟು ಆಡು ಇದೆ ಅವ್ರದ್ದು, ಅದನ್ನ ಬಿಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಹೋಗ್ಬೇಕು. ತಮಿಳ್ನಾಡಿಗೆ ಹೋಗ್ತಾರೆ, ಮೇಯ್ಬೋದು. ಯಾಕಂದ್ರೆ ಟ್ರೈಬಲ್ ಅವ್ರೇನೋ ದಾರಿ ಕಾಣದೆ ಬಂದಿರೋ ಅವ್ರಿಗೆ ಜಮೀನ್ ಕೊಟ್ಟಿದೀವಿ, 3 ಎಕರೆ ಮನೆ ಕಟ್ಕೊಂಡಿದ್ದಾರೆ. ಆಮೇಲೆ ಆಡುಗಳನ್ನ 2 3 ಅದೊಂದು ಸ್ಕೀಮ್ ಅಂತ ಮಾಡ. ಆಮೇಲೆ ನನ್ಗೇನೋ ಇನ್ಫಾರ್ಮೇಶನ್ ಲೀಕ್, ಅದು ಬಾಡ್ರದು ಡೆಡ್ಲಿಯಸ್ ಬಾಡ್ರದು, ವೀರಪ್ಪನ್ ಬಾಡ್ರದು ಅಂತದ್ರಲ್ಲಿ ಇವರು ಜನ ಬಂದು ಅವ್ರ ತಮಿಳ್ನಾಡಿಗೆ ಲಿಂಕ್ ಆಗಿರೋರ್ನ ಕುರಿ ಸಾಕೋರ್ನ ಇಟ್ಕೊಂಡ್ರೆ ನನಗೆ ಎಲ್ಲಿಂದ ಇನ್ನು ಯಾರನ್ನ ಕಳ್ಳ ಅಂತ, ಯಾರನ್ನ ಸುಳ್ಳ ಅಂತ ನಂಬಲಿ, ಯಾರನ್ನ ನಂಬಕ್ ಆಗ್ತದೆ? ನಾನು ಅದಕ್ಕೇನ್ ಮಾಡ್ಬಿಟ್ಟೆ, ನಾನು ಇವೆಲ್ಲ ನೋಡ್ತಾನೆ ಬಂದೆ. ಇದನ್ನ ನಾವು ಬದಲಾಯಿಸಕ್ಕಂತೂ ಆಗಲ್ಲ. ಒಂದು ಅಲ್ಲೇ ಬೆಟ್ಟದಿಂದ ಬರೋ ರೋಡಲ್ಲಿ ಒಂದು ಗೇಮ್ ರೋಡನ್ನ ನಾನೇ ಅಂದ್ರೆ ಸ್ಕ್ರಬ್ ಜಂಗಲ್ನ ಕಟ್ ಮಾಡಿಸ್ದೆ. ಅಂದ್ರೆ ದೊಡ್ಡ ಮರಗಳಲ್ಲ ಅಲ್ಲ, ಅದಕ್ಕೂ ಮೊದ್ಲೆ ಇದನ್ನ ಕ್ಲಿಯರ್, ಅದು ರೋಡ್ ಮಾಡ್ಕೊಂಡೆ ಅಂತ ಹೇಳಕ್ಕೆ ಅದೇ ರೋಡಲ್ಲಿ ನಾನು ಹೋಗಿದ್ದು. ನೆಕ್ಸ್ಟ್ ಹೇಳ್ತೀನಿ. ಇಲ್ಲೇನಾಯ್ತು, ಅದಕ್ಕಾಗಿ ಒಂದು ರೋಡ್ ಮಾಡಿಸ್ಬಿಟ್ಟೆ. ಯಾಕಂದ್ರೆ ನಾನು ಇಲ್ಲಿ IB ಮುಂದೆ ದಾಟಿದ್ರೆ ಈ ಕಾಲೋನಿ ಒಳಗೆ ನುಗ್ಗಿ ಹೋಗ್ಬೇಕು.
ಹಾಗೆ ನೆಕ್ಸ್ಟ್ ಈಗ ಮೊಬೈಲ್ ಎಲ್ಲ ಬಂದೇ ಇತ್ತು, ಇಲ್ಲಿಂದ IB ಪಾಸ್ ಆಗಿದೆ ಜೀಪ್ ಅಂತಂದ್ರೆ ಅಲ್ಲಿ ಅಲರ್ಟ್ ಆಗ್ತಾನೆ ಯಾರೇ ಆಗ್ಲಿ ಪೋಚರ್. ಇದಕ್ಕೆ ಏನ್ ಮಾಡಿದೆ ನಾನು, ಅಲ್ಲೇನೆ ಅವ್ರಿಗೆಲ್ಲಾರ್ಗು ಮೀರಿ 1 ಕಿಲೋಮೀಟರ್ ಆಚೆಗೆನೆ ಕಾಡೊಳಕ್ಕೆ ಇನ್ನೊಂದು ರೋಡು ನಾನೇ ಮಾಡಿಸ್ಬಿಟ್ಟು, ಬೇಟೆಗಾರರು ನುಗ್ತಾರೆ ಅಂತ ಇನ್ಫಾರ್ಮೇಶನ್ ಲೀಕ್ ಆಗ್ತದೆ ಅಂತ. ಕೊನೆಗೆ ಅದೇ ರೋಡಲ್ಲಿ ಈಗ ಹೇಳುದಲ್ಲ ಅದೇ ತರದ್ದು ನನಗೆ ಇಲ್ಲಿ ಅಲ್ಲೇ ಪಕ್ಕದ ರೋಡೇ ಇದು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗಿರೋದು, ಅಲ್ಲಿ ಪಕ್ಕದಲ್ಲೇ ಸಿಗ್ತದೆ 2 ಕಿಲೋಮೀಟರ್ ದೂರ. ನಾನು ಸೀದಾ ಬೆಟ್ಟದ ರೋಡ್, ಇವ್ರು ಏನ್ ತಿಳ್ಕೋಬೇಕು ಬೆಟ್ಟಕ್ಕೆ ಹೋಗ್ತಾ ಇದೆ ಹಿಂದಕ್ಕೆ ಅಂತ, ಇವರು ಅಂದ್ರೆ ರೋಡ್ ನ ಮಾಡಿಟ್ಟಿದೆ ಹೊಸ ರೋಡ್, ಸೀದಾ ಅಲ್ಲಿ ಒಳಗಿಂದ ನುಗ್ಗಿ ದಾಟ್ಕೊಂಡು ಹೋದೆ. ಆಮೇಲೆ ರೂಟ್ ಎಲ್ಲಿಂದ ಬಂದು ಎಲ್ಲಿ ಸೇರ್ತಾರ ಸರ್, ಇಲ್ಲಿಗೆ ಬರೋದು ನೋಡಿ ಸರ್, ಇಲ್ಲಿ ಬಂದು ಶಿಕಾರಿ ಆಗ್ತದೆ, ಇಲ್ಲಿ ಮಾಂಸ ಏನದು 2 ತುಂಡಾಗಿ ಕಟ್ ಮಾಡಿ ಇದಕ್ಕೆ ವ್ಯಾನ್ಗೆ ಲೋಡ್ ಆಗ್ತದೆ ಸರ್, ವ್ಯಾನ್ ಎಲ್ಲಿ ಬರ್ತದೆ ಅಂದ. ವ್ಯಾನ್ ಅಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ನಿಂತಿರುತ್ತೆ ಸರ್, ಕಾಡೊಳಗೆ ಇರ್ತದೆ, ಅದು ಈಗಲೇ ಬರಲ್ಲ, ಇವರು ಸಿಗ್ನಲ್ ಕೊಟ್ಟಾಗ ಬಂದು ಬರ್ತದೆ ಸರ್ ಅಂತಂದ. ಆ ವ್ಯಾನ್ ನಂಬರು ಅದು ಇದು ಎಲ್ಲಿದದು ಗೋವಿಂದಪಾಡಿ ಅಷ್ಟೆಲ್ಲ ತಿಳ್ಕೊಂಡೆ. ನೋಡೋ ಇನ್ನೊಂದು ನನಗೆ ವ್ಯಾನೇ ಬೇಕು, ವ್ಯಾನ್ ಹೆಂಗಾರು ಮಾಡಿ ಎತ್ಬಿಡ್ಬೇಕು ನಾವು, ಅಂದ್ರೆ ಲೋಡ್ ಆದ ತಕ್ಷಣ ಅಲ್ಲಿವರೆಗೆ ಕಾಯ್ಬೇಕು. ಬರೀ ಮಾಂಸ ಹಿಡಿದು ಪ್ರಯತ್ನ ಆಗಲ್ಲ, ಮಾಂಸದ ಜೊತೆಗೆ ಈ ಪಾರ್ಟಿ ಅವನು ವ್ಯಾನ್ ಓನರು. ಈಗ ಆಕ್ಚುಲಿ ವ್ಯಾನೇ ಸಿಕ್ಬಿಡ್ತು ಅಂತಂದ್ರೆ ಇಡೀ ಆಕ್ಟಿವಿಟಿನೇ ಬ್ಯಾನ್ ಆಗ್ತದೆ. ಅದರಿಂದ ಅದನ್ನ ಮಾಡೋಣ ಅಂತ, ಅದು ಮಾಡ್ಬೋದು ಸರ್ ಅಂತ. ಅವ್ರು ನಡ್ಕೊಂಡ್ ಬರ್ತಾ ಇದ್ರಲ್ಲ, ಹೊರಟಿದಾರೆ ಅಂತ ಹೇಳ್ದಲ್ಲ, ಲೈಟ್ ಹಾಕೊಂಡ್ ಬರ್ತಾ ಇದ್ರಲ್ಲ, ಎಲ್ಲಿಗೆ ಬಂದು ಸೇರ್ತಾರೆ, ಇದೇ ಜಾಗ ಸರ್. ಅವರು ಇಲ್ಲೇ ಬಂದು ಅಲ್ಲಿಂದ ಬಂದು ನಮ್ ಕಡೆಗೆ ದಾಟ್ಕೋತಾರೆ ಸರ್. ಸರಿ ಆಯ್ತು, ನಾವೆಲ್ಲಿ ಕೂರ್ಬೇಕು ಸರ್, ಹಿಂಗೆ ಇಲ್ಲಿ ಕೂರೋಣ ಸರ್, ಅಲ್ಲಿ ಕೂರೋಣ ಸರ್, ಅಲ್ಲಿ ಕೂರೋಣ ಸರ್ ಅಂತ. ಈಗ ಆಕ್ಚುಲಿ ಗನ್ ಜೊತೆ ಬರ್ತಾರ, ಗನ್ ಇದ್ದೇ ಇರ್ತದೆ ಸರ್ ಅಂತ. ಅದು ಒಳ್ಳೇದಾಯ್ತು ನನಗೆ, ಯಾಕಂದ್ರೆ ನನ್ ಗನ್ನಿಗೆ ಕೆಲಸ ಬಂತು ಈಗ. ಯಾಕಂದ್ರೆ ಗನ್ ಇದ್ರೆ ನಾನು ಫೈರ್ ಮಾಡೋದು, ಯಾಕಂದ್ರೆ ಬೇರೆ ರೀಸನ್ನೇ ಇಲ್ಲ, ಅದೊಂದೇ ರೀಸನ್ ಸಾಕು, ನನ್ ಗನ್ ಇದೆ ಫೈರ್ ಅಷ್ಟೇ. ನಾನು ಏನಾದ್ರು ಕತೆ ಅಲ್ಲ, ಆಕ್ಚುಲಿ ಯಾರೇ ಆಗ್ಲಿ ಕತೆ ಅಂತಲ್ಲ ವ್ಯತೆ ಅಂತಲ್ಲ, ಎಲ್ಲಾ ತರದ್ದು ನಾವು ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಟೈಮಲ್ಲೂ ಎಲ್ಲಾ ಇದನ್ನು ಎವಿಡೆನ್ಸ್ ಸಮೇತ ಹಿಡಿಯಕ್ಕಾಗಲ್ಲ. ಯಾರೇ ಆಗ್ಲಿ ಅಲ್ಲಿ ಆಕ್ಚುಲಿ ಅವನೇಂತ ಗೊತ್ತಿರ್ತದೆ, ನನ್ನ ಎದುರಿಗೆ ಬಂದು ಇಲ್ಲೇ ಕೂರ್ತಾನೆ, ಮೀಸೆ ತಿರುಗಿಸ್ತಾನೆ, ಮಾಲಿಲ್ಲ ಅಂತ ಹಿಡಿಯೋಂಗಿಲ್ಲ ನಾವು. ಈ ತರ ಏನಾಗ್ತದೆ, ಅವಾಗ ಏನ್ ಮಾಡ್ತೀವಿ, ಹಂಗೆ ಪ್ಲಾನ್ ಮಾಡ್ತೀವಿ. ಇವನು ನಮ್ದೆಲ್ಲ ಅದೇ ತರದ್ದು ನೆಗೆಟಿವ್ ಪ್ಲಾನಿಂಗ್. ಈಗ ಏನಂತಂದ್ರೆ ಕಾಯೋದು ಮಾಲ್ ಸಮೇತ ಗಂಧನೂ ಅಷ್ಟೇ. ಕೆಲವು ಸರಿ ಏನಾಗ್ತಿದೆ ಅಂದ್ರೆ, ಇನ್ನೊಂದು ಸಣ್ಣ ಎಕ್ಸಾಂಪಲ್, ಈ ಕಡೆ ನಾನು ಡಿವಿಯೇಷನ್ ಹಾಕ್ತೀನಿ. ಇದು ಪುಂಜೂರ್ಲಿದ್ದಾಗ ಸ್ಯಾಂಡ್ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂತ, ನಾವು ಒಂದು ಇಂಥದ್ದು ಚಿಕ್ಕೋಳೆ ಡ್ಯಾಮ್ ಅಲ್ಲಿ ಹೋಗಿ ಕಾಯ್ತಾ ಇದ್ವು. ಒಂದು ಬೈಕ್ ಬಂತು ಈ ಕಡೆಯಿಂದ, ಸೀದಾ ನಾವೆಲ್ಲಿ ಕೂತಿದ್ವು ಅಲ್ಲಿಗೆ ಬಂದ, ಅಲ್ಲೇ ಒಂದು ಪದ ಇತ್ತು, ಅಲ್ಲೇ ಹೋದ. ಇವನು ಯಾಕೆ ಇಲ್ಲಿ ಬಂದ, ಅವಾಗ ಏನೂ ಅನಿಸ್ಲಿಲ್ಲ. ತಿರುಗಿ 2ನೇ ದಿನ ಕಾಯ್ದು, ಗಂಧ ಅಲ್ಲೇ ಇದೆ, ಸ್ಟಾಕ್ ಚೆಕ್ ಮಾಡ್ತಾನೆ ಇದ್ವು, ಅಲ್ಲೇ ಇದೆಯಾ, ಅಲ್ಲಿ ಸ್ಟಾಕ್ ಅಲ್ಲೇ ಇದೆಯಾ, ಮೂವ್ ಆಗಿಲ್ವಾ. 2ನೇ ದಿನನೂ ಬಂದ. ನಾವು ಇನ್ನೊಂದು ಜಾಗ ಶಿಫ್ಟ್ ಮಾಡಿ ಅಲ್ಲಿಗೂ ಬಂದ, ಬೈಕಲ್ಲಿ ನಿಲ್ಲಿಸ್ತಾನೆ, ಇಲ್ಲಿ ಬರ್ತಾನೆ ಹೋಗ್ತಾನೆ. ಆಮೇಲೆ ಇವರು ಇದ್ರು RFO, ಇವನ್ ಎತ್ಬೇಕು ಸರ್, ಗಂಧ ಸರ್ ನಿಮಗೆ ಅನುಭವ ಅನ್ನೋದು ಇಲ್ಲ ಸರ್, RFO ನೀವು ಯಾವ್ದೇ ಕಾರಣಕ್ಕೆ ರೆಡ್ ಹ್ಯಾಂಡ್ ಆಗಿ ಹಿಡಿಯಕ್ಕಾಗಲ್ಲ. ಇಲ್ಲಿ ಇದು ಪೈಲಟ್ ಗ್ರೂಪ್ ಬರ್ತದೆ, ಇಲ್ಲಿ ಇವನು ಹುಚ್ಚ ಇಟ್ಕೊಂಡು ಹೋದ್ನಲ್ಲ, ನಾವು ಕಾಯ್ತಾ ಇರೋದು ಹೋಗಿ ತಿರು ಹಿಂದಕ್ಕೆ ಹೋಯ್ತಾನೆ, ಗಂಧ ಬರಲ್ಲ, ಅಲ್ಲೇ ಇರ್ತದೆ. ನಾವು 3 ದಿನ 4ನೇ ದಿನ ಸುಸ್ತಾಗಿ ಇಲ್ಲಿ ಮುಗೀತಲ್ಲ ಅಂದ್ಬಿಟ್ಟು ನಾವು ಬೇರೆ ಕಡೆ ಶಿಫ್ಟ್ ಆಗ್ತೀವಲ್ಲ, ಪಾಸ್ ಆಗ್ತದೆ. ನಾಳೆ ನೋಡೋಣ ಅಂದ್ರು, ಆಯ್ತು ಸರ್. ತಿರುಗಿ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆದ್ವು, ಪಕ್ಕನೆ ಅಲ್ಲಿ ನಿಲ್ಲಿಸ್ತಾ ನೋಡ್ತಾನೆ ಇದ್ವು. ಇನ್ನೊಂದ್ ಕಡೆ ನಿಲ್ಲಿಸ್ತಾ, ಅಲ್ಲೂ ಅದೇ ಹೋದ್ನ ಹುಚ್ಚ ಮಾಡ್ಲಿಲ್ಲ ಅವ್ನ ಎಲ್ಲೋ ಅನ್ಸುತ್ತೆ. ಹಂಗೆ ಬಂದು ತಿರುಗಿ ನಾವೆಲ್ಲಿ 4ನೇ ಜಾಗಕ್ಕೂ ಬಂದ, ಅಲ್ಲೇ ಕಾಯ್ತಾ ಇದ್ದ ಹುಲಿಕ ಎದೆ ಪಟ್ಟಿ ಹಿಡ್ಕೊಂಡು. ಸರ್ ನೀವು ಹೋಗಿ ಸರ್, ನೀವು ಅಲ್ಲಲ್ಲ ಏನು ನೀವು ಹೊರಡಿ ಅಂತ. ಇಲ್ಲಿ ಬಡದಾಟಗಳಾಗ್ಬೋದು ಸರ್, ಏನು ನಡ್ರಿ ಅಂತ. ಆಮೇಲೆ ನಮ್ ಜೀಪ್ ಇತ್ತು ಕೂರಿಸ್ಕೊಂಡು, ಮಗನೇ ಬೈಕ್ನ ಅಲ್ಲೇ ಬ್ಲಾಕ್ ಮಾಡಿ, ಎಲ್ಲಿ ಗಂಧ ಸ್ಟಾಕ್ ಇದೆ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲ ಸರ್ ಗಂಧ ಎಲ್ಲಿ, ನಾನು 4 ಏಟು ತದಕದ ಏಟ್ಗೆ ಅಷ್ಟೇ. ಇಲ್ಲಿ ದಂಡಂ ದಶಗುಣಂ ಇದೆ, ಆಮೇಲೆ ಜೊತೆಗೆ ಮಾಲ್ ಸಮೇತ ಹಿಡಿಬೇಕು, ಅದು ಆಗಲ್ಲ. ಇಲ್ಲಿ ಎಲ್ಲದಕ್ಕೂ ಪ್ರಿಕಾಷನರಿ ಮೆಷರ್ ತಗೊಂಡಿರ್ತಾರೆ. ಆ ಥರದಾದಾಗ ಆಮೇಲೆ ಏನ್ ಮಾಡುದು, ತಗೊಂಡೋದ. ಅವ್ನಿಗೆ ಹೇಳ್ಕೊಟ್ಟಿದ್ರು ಡೈಲಾಗ್, ಯಾರ ಹೆಸರುಗಳು ಲೋಡ್ ಮಾಡೋರು ಯಾರು, ಬೋರಾ ಚೆನ್ನ ಅದೇನೋ ಹೆಸರುಗಳಿಲ್ಲ, ಅವ್ರ ಹೆಸರು ನೀನ್ ಕರಿಬೇಕು. ಅವ್ರೇನಾದ್ರು ಓಡೋದ್ರೆ ಇಲ್ಲಿ ಬುಲೆಟ್ ನಿನ್ಗೆ ಲ್ಯಾಂಡ್ ಆಗ್ತದೆ, ಕರಿ ಲೋಡ್ ಮಾಡಕ್ ಹೇಳು, ಬಂದಿದೆ ಗಾಡಿ ಅಂತ. ಖಾಲಿ ಕಾರನ್ನ ಅಲ್ಲಿ ನಿಂತಿತ್ತದು, ಇನ್ನೂ ಲೋಡ್ ಆಗಿಲ್ಲ, ಜೀಪ್ ಅದಕ್ಕೆ ಲೋಡ್ ಮಾಡಕ್ ಹೇಳು. ಬಂದ್ರು, ಅಣ್ಣ ಏನಣ್ಣ, ಲೋಡ್ ಮಾಡ್ರ, ಟಕ ಅಂತ ಲೋಡ್ ಆಯ್ತು. ಅವನು ಡ್ರೈವರ್ ಬಂದು ಕೂತ್ಕೊಂಡ, ನಾವೆಲ್ಲ ಹಿಂದೆ ಇದ್ದು ಅಷ್ಟೇ. ಮಾಲ್ ಸಮೇತ ನಾವು ಇದು ಮಾಡಕ್ಕೆ ಆಗಲ್ಲ ಇಲ್ಲಿ. ಅದಕ್ಕೆ ನಾ ದಾರಿನೇ ಚೇಂಜ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡು ಆಮೇಲೆ ಕೇಳಿದೆ, ಎಲ್ಲಿಂದ ರೂಟ್ ಬರ್ತಾರೆ ನೋಡಿ, ಇದೇ ರೂಟಲ್ಲಿ ಬರ್ತಾರೆ ಸರ್. ಆಮೇಲೆ ಜೊತೆಗೆ ಇನ್ನು ಎಲ್ಲಿ ಲೋಡ್ ಆಗ್ತದೆ, ಇಲ್ಲಿ ಸರ್ ಈಗ ಮೊದಲು ಇಲ್ಲೇ ಕಟ್ ಮಾಡಿ ಇಲ್ಲೇ ಲೋಡ್ ಆಗ್ತಿತ್ತು, ಈಗೇನಾಗ್ತಿದೆ ಗೊತ್ತಾಗಲ್ಲ ಸರ್ ಅಂತ. ಆದ್ರೆ ಏನು ಅಂತ ನನಗೆ ಅರ್ಥ ಎಲ್ಲ ಸರಿಗೆ ಹೇಳು ನಿಮ್ಗೆ ಎಲ್ಲ ಸರ್. ಈಗ ಅವ್ರಿಗೆ ಹೆದರಿಕೆ ಇಲ್ಲ ಅಂತ, ಗಲಿಬಿಲಿ ಇಲ್ಲ ಅಂತಂದ್ರೆ ಅವರು ಇಲ್ಲೇ ಕಟ್ ಮಾಡ್ಕೊಂಡು ಎಲ್ಲ ಡ್ರೆಸ್ ಮಾಡ್ಕೊಂಡು ಚರ್ಮ ಎಲ್ಲ ಅಳೆದ್ಬಿಟ್ಟು ಹಂಗೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಅಂತಂದ್ರೆ
ಈಗ ಗಡಿಬಿಡಿ ಇದ್ರೆ 2-3 ಭಾಗ ಮಾಡ್ಬಿಡ್ತಾರೆ, ಅದು ಟೆಂಪೋದೊಳಗೆ ಎತ್ತಾಕೊಂಡು ಗೋವಿಂದಪಾಡಿಗೆ ಹೋಗ್ಬಿಡ್ತದೆ. ಆವಾಗ ಇಲ್ಲಿ ಹೆಸರುಗಳು ಬರ್ಲಿಲ್ಲ ನನಗೆ, ಯಾರ್ಯಾರು ಬರ್ತಾರೆ ಅನ್ನೋದು ನಮ್ಗೆ ಅಲ್ಲಿ ಯಾರು ಹೇಳೋರಿಲ್ಲ. ಕ್ಯಾಂಪೋರು ಹೇಳ್ಬೇಕಾಗಿತ್ತು, ಕ್ಯಾಂಪೋರು ಹೇಳ್ತಾನೆ ಇರ್ಲಿಲ್ವಲ್ಲ. ಕೊನೆಗೆ ಅದಾಯ್ತು. ಕೊನೆಗೆ ಕೂತ್ಕೊಂಡು 8 ಗಂಟೆ ನಾನು ತಲುಪಿದಾಗ ನಾವೆಲ್ಲ ಸ್ಪಾಟ್. ಆಮೇಲೆ ಅವ್ರಿಗೆಲ್ಲ ಹೇಳಿದೆ, ಈಗ ಗನ್ ಜೊತೆ ಬಂದ್ರೆ, ಗನ್ ಜೊತೆ ಅದನ್ನ ಹೇಳ್ದಲ್ಲ, ಗನ್ ಜೊತೆ ಬಂದ್ರೆ ಫೈರ್, ಮುಂದಿನ ಕತೆ ನಾವು ನೋಡ್ಕೊಳ್ಳೋಣ. ಎಲ್ಲೋ ಹೊಡಿತಾರೆ, ಎಲ್ಲೋ ಅಲ್ಲೇ ಬಿಸಾಕ್ಬಿಡ್ತಾರೆ, ತಿರುಗಿ ನಾವು ನಮ್ಮನ್ನ ಅವಾಯ್ಡ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ನಾವು ಎಲ್ಲಿಂದ ಅಂದ್ರೆ ಪ್ರತಿಯೊಂದನ್ನು ನಾವು ಇದರಲ್ಲಿ ನಮ್ಮ ಹತ್ರ CCTVಗಳಿದೆಯಾ? ಈಗ ಕೆಲವರು ಅಂತ ಇದ್ರು, ಇವ್ರು ಗೊತ್ತಾಗ್ಲಿಲ್ವಾ ಇಷ್ಟೆಲ್ಲ ಹೋಗ್ತಿರ್ಬೇಕಾದ್ರೆ ನಿದ್ದೆ ಮಾಡ್ತಿದ್ರ? ಓಪನ್ ಟ್ರೆಷರ್ ಇದು ಕಾಡು, ಎಲ್ಲೂ ಬೇಲಿಗಳಿಲ್ಲ, ಎಲ್ಲೂ ಕಾಂಪೌಂಡ್ಗಳ ಎಲೆಕ್ಟ್ರಿಫಿಕೇಶನ್ ಎಲ್ಲೂ ಮಾಡಿಲ್ಲ. ನಾವಿರೋದು ಎಷ್ಟು ಜನ ಸಿಬ್ಬಂದಿಗಳು, ಒಂದು ಟೋಟಲಿ ಒಂದು ರೇಂಜ್ಗೆ 16 ಸಿಬ್ಬಂದಿ ಇರ್ತಾರೆ. ವಿಸ್ತೀರ್ಣ ಎಷ್ಟು? ಎಲ್ಲಿಂದ ಎಲ್ಲಿವರೆಗೆ 106 ಕಿಲೋಮೀಟರ್ಗಳು. ಅಂಥದ್ರಲ್ಲಿ ನಾವು ಯಾರನ್ನು ಆ ಥರದ್ದು ಒಬ್ಬ ಗಾರ್ಡ್ ಒಂದು ಅವ್ನು ಕೊಟ್ಟಿರ್ತಾನೆ, ಅವನು ಏನ್ ಮಾಡ್ತಾನೆ, ಒಂದು ಜಾಗ ಇದು ಸ್ಮಗ್ಲಿಂಗ್ ಆಗೋ ಜಾಗ, ಇಲ್ಲಿ ಪೋಚಿಂಗ್ ಆಗೋ, ಅದೆರಡು ಫಾಲೋ ಅಪ್ ಮಾಡ್ತಿರ್ತಾನೆ ಸೀರಿಯಸ್ ಆಗಿ. ಯಾಕಂದ್ರೆ ಅಲ್ಲಿ 1-2 ಸರಿ ಆಗಿರ್ತದೆ, ಇನ್ನೊಬ್ಬ ಸಸ್ಪೆಂಡ್ ಆಗಿರ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ಆ ಜಾಗ ಇಟ್ಕೊತಾನೆ. ವಾಟರ್ ಪಾಯಿಂಟ್ ಇದೆ, ಇಲ್ಲಿ ಗಂಧದ ಮರಗಳು ಜಾಸ್ತಿ ಇದೆ, ಅಲ್ಲಿ ಬೀತೆ ಮರಗಳು, ಸಾಗವಾನಿ ಮರಗಳು. ಆಕ್ಚುಲಿ ನಾನು ಹೇಳೋದಷ್ಟೇ, ಕಾನ್ಸಂಟ್ರೇಟ್ ಎಲ್ಲಿ ಮಾಡಿ ಅಂತಂದ್ರೆ ಕಾಸ್ಟ್ಲಿ ಮರಗಳು ಇರೋ ಜಾಗ. ಯಾಕೆಂದ್ರೆ ಅಲ್ಲಿ ನೀವು ಸ್ಕ್ರಬ್ ಜಂಗಲ್ ಅಲ್ಲಿ ಹೋಗ್ಬಿಟ್ಟು ಗುತ್ತಿ ಬೆಳೆದಿರೋ ಜಾಗದಲ್ಲಿ ನೀವೇನ್ ಪೆರಾಂಬುಲೇಟ್ ಮಾಡಿದ್ರೆ ಏನ್ ಪ್ರಯೋಜನ? ಅದೆಲ್ಲ ಬಿಟ್ಟಾಕಿ ವಾಟರ್ ಪಾಯಿಂಟ್ ಅಲ್ಲಿ ಶಿಕಾರಿ, ಅದನ್ನ ನೋಡಿ, ಹಿಂದಿನ ಹಿಸ್ಟ್ರಿಗಳಲ್ಲಿ ಎಲ್ಲೆಲ್ಲಿ ಶಿಕಾರಿ ಆಯ್ತು ಅದನ್ನ ಫಾಲೋ ಅಪ್ ಮಾಡಿ. ಆಮೇಲೆ ಸ್ಯಾಂಡ್ಲ್, ಈ ಬೀಟೆ, ಸಾಗವಾನಿ, ಅದು ನಮ್ಗೆ ಇಂಪಾರ್ಟೆಂಟ್. ಆ ಏರಿಯಾ ಎಲ್ಲಿ ಜಾಸ್ತಿ ಇದೆ ವ್ಯಾಲಿಗಳಲ್ಲಿ ಅದನ್ನ ಹಿಡಿಗಾಡಿ. ಸ್ಕ್ರಬ್ ಜಂಗಲ್ ಫಾಲೋ ಅಪ್ ಮಾಡೋದೇ ಬೇಡ. ಆಮೇಲೆ ಇನ್ನೊಂದು ಸಿಸ್ಟಮ್ ಇತ್ತಾಗ, ಒಬ್ಬ ಗಾಡಿಗೆ 1 ಬೀಟು, ಒಬ್ಬ ಗಾಡಿಗೆ ಆ ಬೀಟು, ಇನ್ನೊಬ್ಬ ಗಾಡಿಗೆ 1 ಬೀಟು ಅಷ್ಟೇ. ಇಲ್ಲಿ ತಮಾಷೆ ಏನಂದ್ರೆ ಆ ಗಾಡಿ ಒಬ್ಬನೇ ಹೋಗ್ತಾನೆ, ಒಬ್ಬ ವಾಚರ್ ಇರ್ತಾನೆ, ಅಲ್ಲಿ 10 ಜನ ಇರ್ತಾರೆ. ಏನಿಲ್ಲ, ಓಡಿಸ್ಕೊಂಡು ಏನು ಅಂದ್ರೆ ಏನಿಲ್ಲ ಸ್ವಾಮಿ, ಕೈ ಮುಗಿಬೇಕು. ಇಲ್ಲಿ ಇದು ಎಸ್ಪೆಷಲಿ ಈ ಏರಿಯಾ ಎಲ್ಲ ನಾನು ಹೋಗಿದ ಕಡೆ ಎಲ್ಲ ಒಂದು ನೋಡ, ಇಲ್ಲಿ ನಿನ್ನ ಏರಿಯಾ ಯಾವ ತರ ಸ್ಕ್ರಬ್ ಜಂಗಲ್ ಇರ್ತದೆ. ಈಗ ನಿನ್ಗೆ ಗಲಾಟೆನೇ ಇಲ್ಲ, ಸ್ಮಗ್ಲಿಂಗ್ ಇಲ್ಲ, ಪೋಚಿಂಗ್ ಇಲ್ಲ ಅಂದ್ರೆ ನಿನ್ ರೂಟ್ ಇರ್ಬೋದು. ಅಂದ್ರೆ ನೀನೇನ್ ಮಾಡ್ಬೇಕು, ಈ ಕಡೆ ಬಂದ್ಬಿಡು. ನೀನು ಅಷ್ಟೇ, ವಾಚರ್ಗಳೆಲ್ಲ ಈ ಕಡೆ ಬನ್ನಿ, ಅವನು ಬರ್ಲಿ ಈ ಕಡೆ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕು. ನನ್ನ ಜೀಪ್ ಹೊರಟಾಗ ನಾನು ಡಿವೈಡ್ ಮಾಡ್ತೀನಿ, ನೀವು ಆಯಾ ಜಾಗಕ್ಕೆ ಎಲ್ಲಿ ಕಾನ್ಸಂಟ್ರೇಷನ್ ಎಲ್ಲಿ ಮಾಡಬೇಕು ಆ ಜಾಗಕ್ಕೆ ಡಂಪ್ ಮಾಡ್ತೀನಿ, ಅಲ್ಲಿ ಮಾಡಿ ಬನ್ನಿ. ಡಿವಿಯೇಷನ್ ಇದ್ರೆ ನನಗೆ ವೈರ್ಲೆಸ್ ಚೆಕ್ ಅಂತ ಬರಬೇಕು, ಗೊತ್ತಾಯ್ತಾ? ಹಂಗೆ ನೀವು ಅಲ್ಲಿ ಈಗ ಅಲ್ಲಿಂದ ಆಚೆವರೆಗೂ ಆಲಂಬಾಡಿಯವರು ಸ್ಕ್ರಬ್ಬೆ, ಗಂಧ ಅಂತೂ ಇಲ್ಲ, ಯಾವ ಇದು ಇಲ್ಲ. ಯಾಕೆ ಸುತ್ತರಿ ಕಾಡ್ನ? ಇನ್ನು ವ್ಯಾಲಿಗಳಲ್ಲಿ ಇದು ಮೈಲು ಮಲೆಯಲ್ಲಿ ಬೀಟೆಯಿಂದ ಗಂಧ ಇದೆ, ಎಲ್ಲ ತರ ಇದೆ. ನಿಗಾವ್ ಇರ್ಬೇಕಾಗಿದ್ದು ಎಲ್ಲಿ? ಅಲ್ಲಿ. ನಾನು ಆ ತರದ ಕಾನ್ಸಂಟ್ರೇಷನ್ ಅದನ್ನ ಶುರು ಮಾಡಿ. ಆಮೇಲೆ ಇನ್ನೊಂದು ಯಾವ ತರ ಆಗಿತ್ತು ಅಂದ್ರೆ ಸಿಸ್ಟಮ್, ಎಲ್ಲ ಸ್ನಾನ ಮಾಡಿ, ಎಲ್ಲ ಯೂನಿಫಾರ್ಮ್ ಹಾಕೊಂಡು, ತಿಂಡಿ ತಿಂದು, ದೇವ್ರ ಪೂಜೆ ಮಾಡಿ, ಗನ್ ಇಟ್ಕೊಂಡು, ಇವರೆಲ್ಲ ಲಾಠಿ ಇಟ್ಕೊಂಡು, ಒಂದೊಂದು ಕತ್ತಿ ಇಟ್ಕೊಂಡು, ಹೊರಟ್ರಾ ಅನ್ನೋದ್ರೊಳಗೆ 10:30ಗೆ ಹೊರಟ್ರೆ ತಿರುಗಿ 1 ಗಂಟೆವರೆಗೆ ಹೋಗೋರು. ಆಮೇಲೆ ಮುಗೀತು ಅಲ್ಲಿ ಪ್ರೆಂಬುಲೇಷನ್. ಆಮೇಲೆ ಕಳ್ಳರು 10:30 ಕಾಯ್ತಾರ, 6ರಿಂದ 10ಕ್ಕೆ ಮುಗಿಸ್ತಾರೆ. ತಿರುಗಿ ಇವರು ಇದ್ಲಿಕ್ಕೆ ಬರ್ತಲ್ಲ 1ರಿಂದ ಸಾಯಂಕಾಲ 6ಕ್ಕೆ. ಇವೆಲ್ಲ ಮೀನಿಂಗ್ಲೆಸ್. ಇದೇನ್ ಆಫೀಸ್ ವರ್ಕಾ? ಇದೆಲ್ಲ ನಿಮ್ಗೆ ಟೈಮ್ ಟೇಬಲ್ ಇದೆಯಾ? ಇಲ್ಲಿ 3 ಬ್ಯಾಚ್, ಬೆಳಗ್ಗೆ 1 ಬ್ಯಾಚ್, ಮಧ್ಯಾಹ್ನ 1 ಬ್ಯಾಚ್, ಮಧ್ಯಾಹ್ನದ ಬ್ಯಾಚ್ ಊಟ ಮಾಡ್ಕೊಂಡು ರೆಡಿಗಿರಿ ಅಲ್ಲಿಗೆ ಹೋಗಕ್ಕೆ. ಬೆಳಗ್ಗೆ ಬ್ಯಾಚ್ ತಿಂಡಿ ತಿನ್ಕೊಂಡು ರೆಡಿಗಿರಿ, ಹಿಂದಕ್ಕೆ ಬರ್ತೀರಿ. ರಾತ್ರಿ ಊಟನೇ ತಗೊಂಡು ಹೋಗ್ಬಿಟ್ರೆ ಒಳ್ಳೇದು, ಅಲ್ಲೇ ಮಾಡ್ಕೋಬೇಕು. ಈ ತರ ಸಿಸ್ಟಮ್ ಮಾಡಿಟ್ಬಿಟ್ಟೆ. ಇದು ಆಕ್ಚುಲಿ ಯಾವ ತರ ಆಗೋಯ್ತು ಅಂತ, ಅಬ್ರಪ್ಟ್ ಕ್ರಾಸಿಂಗ್, ಅಬ್ರಪ್ಟ್ ಇದು ಯಾವ ತರದ್ದು ಯಾರು ಅಂದಾಜೆ ಮಾಡಿರಲಿಲ್ಲ. ಕೇಸ್ಗಳ ಮೇಲೆ ಕೇಸು ಸಿಗಾಕ್ ಶುರು ಆಯ್ತು. ಆಮೇಲೆ ಇದ್ರದ್ದು ವಿಚಾರಕ್ಕೆ ಬಂದಾಗ ಆ ತರ ಬಂದು ಅಲ್ಲಿ ಸೇರಿದು ಬಂಡೆಗಳ ಮೇಲೆ ಯಾವ ತರ ಆಂಬುಷ್ ತಗೋಬೇಕು ಅಂತ ಹೇಳಿದೆ. ಆಮೇಲೆ ಗನ್ನಿರೋರ್ಗೆ ನೋಡಿ, ಇಲ್ಲಿ ಕರ್ಣಗಿರಣೆ ತೋರ್ಸೋದ್ ಬೇಡ, ಏನಾಗ್ತದೆ ಕತೆ ನಾವು ನೋಡುವ. ಟ್ರೆಸ್ ಪಾಸಿಂಗೇ ಅಫೆನ್ಸ್, ಇನ್ನು ವಿತ್ ವೆಪನ್ ಅದು ಅಫೆನ್ಸ್, ಇನ್ನೇನೋ ಶೂಟಿಂಗ್. ನೆಕ್ಸ್ಟ್ ಪ್ರಶ್ನೆ ಅದು 2 ಅಫೆನ್ಸ್ ಸಾಕು ನನಗೆ, ಟ್ರೆಸ್ ಪಾಸಿಂಗ್ ಪ್ಲಸ್ ಗನ್. ಓಪನ್ ಆಗಿ ಹೇಳಿದೆ ನಾನು, ಚಾನ್ಸೇ ಇಲ್ಲ. ಯಾಕೆ ನಾವು ಚಾನ್ಸು ರಿಸ್ಕ್ ತಗೊಳ್ಳೋಂಗೆ ಇಲ್ಲ. ಕಾಲ್ ಹೊಡೆದ್ಬಿಟ್ಟು ಅವನ ಮೇಲಿಂದ ನಮಗ್ ಬಿಟ್ರೆ ನಾವು ಸತ್ತ ಮೇಲೆ ಫೋಟೋ ಹಾಕ್ತಿರಿ, ಒಂದು ಹೂನಾರ ಹಾಕ್ತಿರಿ ಅಷ್ಟೇ. ಅದಕ್ಕೂ ಮೊದಲೇ ನಾವು ಪ್ರಿಕಾಷನ್ ತಗೋತಾ ಇದ್ವು. ದೀಪಕ್, ನಾನು ಸ್ಟಾಫ್ಗೆ ಹೇಳ್ತಿದ್ದೆ, ಇವೆಲ್ಲ ಕೋಚಸ್ ಕಾಡೊಳಗಿರ್ಬೇಕಾದ್ರೆ ಅವ್ನ ಎಂತವನು ಒಳ್ಳೆಯವನ ಕೆಟ್ಟವನ ನಮಗೆ ಒಡಿದೆ ಕಾಪಾಡ್ಕೋತಾನ, ಅದ್ ನಮಗ್ ಗೊತ್ತಾ? ಕತ್ತಲ್ಲಿ ಬರ್ತಾನೆ, ಗನ್ನು ಅವ್ನು ಎತ್ತಿದ್ರೆ ಅವನ ಹತ್ರ ಇರೋದು ಪವರ್ಫುಲ್ ಗನ್ನ, ಪವರ್ಫುಲ್ ಅಲ್ವಾ, ಇದು ನಮ್ಗೆ ಗೊತ್ತಾಗ್ತದ? ಆ ತರದ ವ್ಯಂಗ್ಯದ ಮಾತುಗಳನ್ನು ಬೇರೆ ಕಡೆ ಆಡೋದನ್ನ ಕೇಳಿದ್ದೀನಿ. ಅದಕ್ಕೆ ನಾವ್ಯಾಕೆ ನೇರ ಹೊಡೀರಿ. ಕಾಡೊಳಗೆ ಗನ್ನು ಮೇನ್ ಆಗಿ ನಾನು ಅದನ್ನ ಹೇಳಿದೆ, ಗನ್ ಇದ್ದ ಮೇಲೆ ಹೊಡೀರಿ. ಮುಂದಕ್ಕೆ ಕತೆ ಅರ್ಥ ಹೆಂಗಾರು ಕ್ರಿಯೇಟ್ ಮಾಡ್ತೀವಿ ನಾವು. ಆ ತರದ್ ಮಾಡಿ ಇದೆಲ್ಲ ಇವರು ಎಲ್ಲ ಹೊಸದವ್ರಿಗೆ. ಯಾಕೆ ನನಗೆ ಅನುಭವ ಇಲ್ಲಿಂದನೇ ಆಗಿದ್ದು. ನಂಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೇನೆ ಗೋಪಿನಾಥಮ್ಮ. ಮೊದಲೇ ಇಲ್ಲಿಗೆ ಬಂದಿದ್ರಿಂದ ನನಗೆ ಅನುಭವ ಯಾವ ತರ ಆಗೋಯ್ತು ಅಂತಂದ್ರೆ, ಯಾವ ಇನ್ಸ್ಟಿಟ್ಯೂಷನ್ಲೂ ಇಲ್ಲ, ಯಾವ ಇದ್ರಲ್ಲೂ ಇಲ್ಲ, ಏನೇನ್ ಆಗ್ಬೇಕು ಜೀವ ಬಚಾವ್ ಮಾಡ್ಕೊಳ್ಳೆ
ಆಮೇಲೆ ವೆಪನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲಾ ತರದ ಅನುಭವಗಳು ಒಂದೊಂದು ಅವನು ಗೆರಿಲ್ಲಾ ಅಟ್ಯಾಕ್ಗಳು ಇವೆಲ್ಲ ನೋಡ್ತಾ ಬಂದಂಗೆನೆ ನಮ್ಮ ಸೇಫ್ಟಿ ಯಾವ ತರ ಮಾಡ್ಕೋಬೇಕು, ನಮ್ಮ ಸ್ಟಾಫ್ ಅಂದ್ರೆ ನಮ್ಮ ಸಿಬ್ಬಂದಿಗಳು ಯಾವ ತರ ಕಾಪಾಡ್ಕೋಬೇಕು ಅನ್ನೋದು ನಮಗೆ ಅನುಭವಕ್ಕೆ ಬಂದಿತ್ತು. ನಾ ಎಲ್ಲೆಲ್ಲಿ ಹೋಗ್ತಾ 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 ಅದನ್ನೇ ಹೇಳ್ತಾ ಹೋದೆ. ಅದೆಲ್ಲ ನೀವು ನೋಡೋ, ಶಿಕಾರಿ ಮಾಡಿದ್ಮೇಲೆ ಹಿಡಿಬೇಕು. ಶಿಕಾರಿ ಮಾಡಿದ್ಮೇಲೆ ಇನ್ನೊಂದ್ಸರಿ ರೀಲೋಡ್ ಆಗಿರ್ತದೆ ಗನ್, ಅದನ್ನ ಎತ್ಕೊಂಡು ಹೋಗ್ಲೇಬೇಕು. ಅದನ್ನ ಅಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಏನ್ ಮಾಡ್ತಾನೆ, ಹೊಡಿತಾನೆ. ಯಾರು ಅಂತ ನೀನ್ ನೋಡಿರೋದಿಲ್ಲ, ಹಿಂದೆಯಿಂದ ಬರ್ತದ ಬುಲೆಟ್, ಸತ್ತಿರ್ತೀಯ ಅಷ್ಟೆ. ತಿರುಗಿ ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನು ಹೋಗಿ ಕತೆ ಹೇಳ್ಬೇಕು. ಅದೆಲ್ಲ ಆಗದ್ ಬೇಡ. ನಂದೇನಿದ್ರು ಪಾಲಿಸಿಗಳು ನಾನು ಹೇಳ್ದಂಗೆ ಮಾಡಿ ನಾನಿದ್ದೀನಿ ಅಂತ ಹಂಗೆ ಹೇಳ್ಕೊಟ್ಟು ಅದೆಲ್ಲ ಮಾಡ್ತಿದ್ವು. ಇಲ್ಲಿ ಆ ಥರದ್ದೇ ಹೇಳ್ಕೊಟ್ಟೆ. ಒಂದು ಜೀವ ಅಲ್ವಾ ಸರ್, ನಮ್ದು ಜೀವ ಅಲ್ವಾ ಗುರುವೆ. ಅವ್ರು ಹೊಡೆದ್ರೆ ಆ ಸತ್ತೋರೆ ಹೆಣ ಎತ್ಕೊಂಡು ಹೋಗ್ತೀಯಾ, ಅಲ್ಲಿ ನಂದಿ ಎತ್ಕೊಂಡು ಹೋಗ್ತೀಯನ ಎಲ್ಲಾರು ಉಂಟಾ ಸಮತ. ಅಲ್ಲಿ ಪ್ರಿಕಾಷನ್ ತಗೊಳ್ಳಿಲ್ಲ, ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಅವ್ನು ಗೊತ್ತಿದ್ದು ಫೂಲಿಶ್ ಆಗಿ ನಡ್ಕೊಂಡ್ರು. ಅದರಿಂದ ತಿರುಗಿ ಅದೇ ಮಿಸ್ಟೇಕ್ ಬ್ಲಂಡರ್ಗಳು ನಾವು ಮಾಡೋದು ಬೇಡ. ಆ ಥರ ನೀವು ರೆಡಿ ಇರಿ. 8, 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಯ್ತು, ಸದ್ದು ಇಲ್ಲ, ಸ್ವರ ಇಲ್ಲ. ಇಲ್ಲ ಇದು ಅಂದ್ರೆ ನಾವು ಬಂದದ್ದು ಗೊತ್ತಾಯ್ತಾ, ಏನಾರು ಗೊತ್ತಾಗಿರ್ಬೋದಾ ಸರ್? ನಾವು ಇತ್ಲಾಗ ಬಂದ್ವಲ್ಲ, ನೀವು ಹೊಸ ರೂಟಲ್ಲಿ ಹೊಸ ರೋಡಲ್ಲಿ ಬೇರೆ ಕರ್ಕೊಂಬಂದ್ರಿ. ಅದು ಇದು ಹೆಂಗಿದು ಬರಲೇ ಇಲ್ವಲ್ಲ.